ಬೆಳೆದಿರೋ ತರಕಾರಿಗಳಿಗೆ ಇಷ್ಟು ಪರ್ಸೆಂಟ್ ಅಂತ ಅಮೌಂಟ್ ಇದ್ದೇ ಇರುತ್ತೆ. ಅದೇ ಕೊಡಲ್ಲ. ಅವ್ರ ಗಾಡಿ ಚಾರ್ಜು ಅವ್ರ ಹಾಕೋ ಇದೆಲ್ಲ ಇದ್ದೇ ಇರುತ್ತೆ. ಗೊತ್ತಾಯ್ತು, ನೀವ್ ಹೇಳಿದ ಅರ್ಥ ಆಯ್ತು. ಆ ಹೆಣ್ಮಗಳಿಗೆ ಕಣ್ಣಲ್ಲಿ ನೀರು ಬರ್ತದೆ ಪ್ರಶ್ನೆ ಕೇಳ್ಬೇಕಾದ್ರೆ. ಯಾಕೆ ಹೇಳಿ? ಇದು ಪ್ರತಿಯೊಬ್ರು ಸಮಸ್ಯೆ. ಈ ಸಮಸ್ಯೆಗೆ ರೈತ ಸಂಘಟನೆ ಇಂದಿನಿಂದ ಸ್ಟೇಟ್ ಲೆವೆಲ್ ಆಗ್ಲಿ ಸೆಂಟ್ರಲ್ ಲೆವೆಲ್ ಆಗ್ಲಿ ಹೋರಾಟ ಮಾಡ್ತಿರೋದು. ಯಾಕೆ? MSP ಕೊಡ್ಲಿ ಅಂತ. ಆಯ್ತಲ್ವಾ? ಈ ಸಮಸ್ಯೆ ಪ್ರತಿಯೊಬ್ರು ಮನೆಯಲ್ಲೂ ಇದೆ ತಾನೆ. ಎಲ್ಲಾ ರೈತಾಪಿ ವರ್ಗದ ಜನರ ಸಮಸ್ಯೆ ಇವ್ರಿಗೆ ಕೇಳಿದ್ದು. ಅದಕ್ಕೆ ಐ ಆಮ್ ಸೋ ಗ್ಲಾಡ್ ನೀವು ಆ ಪ್ರಶ್ನೆ ಕೇಳಿದೆ ಅಂತ. ಯಾಕೆ ಅಂದ್ರೆ ಇದು ನಮ್ಮ ಮಧ್ಯ ನಾವು ತಗೊಂಡಿರಂತ ಒಂದು ನಿರ್ಧಾರ, ಈ ಒಂದೇನ್ ಕೆಲಸ ಮಾಡಕ್ ಟ್ರೈ ಮಾಡ್ತಾ ಇದೀವಿ, ಈ ಸಮಸ್ಯೆಗೆ ಪರಿಹಾರ ಹುಡುಕಕ್ಕೋಸ್ಕರನೇ ಕೆಲಸ ಮಾಡ್ತೀವಿ. ಅದಕ್ಕೇನು ಈಸಿ ಪರಿಹಾರ ಅಲ್ಲ. ನೀವು ಹೇಳ್ತೀರ, ನೀವು ಹೇಳಿದ ಅರ್ಥ ಆಯ್ತು, ನನಗೆ ಪೂರ್ತಿ ಅರ್ಥ ಆಯ್ತು. ಯಾಕೆಂದ್ರೆ ಇದು ಎಲ್ಲಾರು ಹಿಂದಿನಿಂದಾನು ಹೋರಾಟ ಮಾಡ್ಕೊಂಡ್ ಬಂದಿರುವಂತದ್ದು. ಈಗ ಎರಡು ಅಣ್ಣ ಹೇಳ್ದಂಗೆ ನಾವು ಪರಿಹಾರ ಕಂಡುಹಿಡ್ಕೋಬೇಕು, ಇಲ್ಲ ಸರ್ಕಾರ ಕಂಡುಹಿಡ್ಕೊಳ್ಬೇಕು. ರೈತಂಗೆ ಏನ್ ಗೊತ್ತು? ರೈತರಿಗೆ ಬೆಳೆ ಬೆಳೆಯಕ್ ಗೊತ್ತು. ಈ ಏರುಪೇರು ಯಾಕೆ ನೀವು ಈಗ ಟೊಮೆಟೊ ಯಾಕೆ ಸುರಿತಾರೆ ಅಂತ, ಅಥವಾ ಯಾವುದೇ ತರಕಾರಿ ಅಲ್ಲಿ ಚೆಲ್ಬಿಟ್ಟು ಬರ್ತಾರೆ, ಅಥವಾ ಮೈಸೂರಿಗೆ APMCಗೆ ತಗೋಯ್ತಾರೆ, ವಾಪಸ್ಸು ನಾನು ತಗೊಬಂದು ಏನ್ ಮಾಡ್ಲಿ, ಅದಿಷ್ಟು ನಾನು ಬಾಡಿಗೆ ಕಟ್ತೀನಲ್ಲ, ಅದಾದ್ರೂ ಮಿಕ್ಕಳ್ಳಿ ಅಂತ ಎಲ್ಲ ಅಲ್ಲೇ ಸುರಿದ್ರು ಬರ್ತಾರೆ. ಇದು ಸಪ್ಲೈ ಡಿಮ್ಯಾಂಡ್ ಪ್ರಾಬ್ಲಮ್. ಸಪ್ಲೈ ಡಿಮ್ಯಾಂಡ್ ಪ್ರಾಬ್ಲಮ್ ಅಂದ್ರೆ ಅರ್ಥ ಆಯ್ತಾ? ಯಾವಾಗ ಸಪ್ಲೈ ಜಾಸ್ತಿ ಆಯ್ತದೆ ಡಿಮ್ಯಾಂಡು ಕಮ್ಮಿ ಆಗುತ್ತೆ. ಯಾವಾಗ ಸಪ್ಲೈ ಕಮ್ಮಿ ಆಗುತ್ತೆ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ, ದುಡ್ಡು ಜಾಸ್ತಿ ಸಿಗುತ್ತೆ. ಇದರಲ್ಲಿ ಕಮಾಡಿಟೀಸ್ ಟ್ರೇಡಿಂಗ್ ಅಂತ ಮಾಡ್ತಾರೆ ಇದ್ರೆಲ್ಲ. ನಮ್ಗೆ ಅದನ್ನ ಯಾರಾದ್ರೂ ಈಗ BCom ಸ್ಟೂಡೆಂಟ್ಸ್ ಯಾರು ಇದ್ದೀರಾ? BCom ಅವರೆಲ್ಲ ಓದಿ ಅದನ್ನೆಲ್ಲ BCom ಓದ್ರಿ. ಇದ್ರ ಬಗ್ಗೆ ಕಮಾಡಿಟೀಸ್ ಅಂದ್ರೇನೋ, ಅದು ಟ್ರೇಡಿಂಗ್ ಮಾಡಿದ್ರೇನೋ ಏನು ಅಂತ ಅರ್ಥ ಮಾಡ್ಕೊಳ್ಳಿ. ಸೊ ಫ್ಲಕ್ಚುಯೇಷನ್ ಬಂದಾಗ ಇದು ಇಶ್ಯೂಸ್ ಆಯ್ತದೆ. ಬಟ್ ಯಾರು ಕೊಡಬೇಕು? ಸೆಂಟ್ರಲ್ ಗೌರ್ಮೆಂಟ್ ಇಂದ ಎಲ್ಲದಕ್ಕೂ MSP ಫಿಕ್ಸ್ ಮಾಡಿಲ್ಲ. ಸೆಂಟ್ರಲ್ ಗೌರ್ಮೆಂಟ್ ಇಂದ ಫಿಕ್ಸ್ ಮಾಡಿರೋಂಥದ್ದು ಕೆಲವು ಪದಾರ್ಥಗಳಿಗೆ ಫಿಕ್ಸ್ ಮಾಡಿದ್ದಾರೆ. ಸ್ಟೇಟ್ ಗೌರ್ಮೆಂಟ್ ಅವ್ರಿಗೆ ಸ್ಟೇಟ್ ಅಡ್ವೈಸರಿ ಪ್ರೈಸ್ ಅಂತ ಸೆಂಟ್ರಲ್ ಗೌರ್ಮೆಂಟ್ ಏನ್ ಕೊಡ್ತಾರೆ ಅದಕ್ಕೆ 10, 20, 30 ರೂಪಾಯಿ ಯಾವ ಬೆಳೆಗೆ ನೋಡ್ಕೊಂಡು ಅದಕ್ಕೆ ಕೊಡಕ್ಕೆ ಅವಕಾಶ ಇದೆ. ಅದು ಬಜೆಟ್ ಅಲ್ಲಿ ಒಂದೊಂದು ವರ್ಷಗಳಲ್ಲಿ ಬಜೆಟ್ ಅಲ್ಲಿ ದುಡ್ಡು ಇಟ್ಟಿರ್ತಾರೆ, ಇನ್ನೊಂದು ಕೆಲವು ಬಜೆಟ್ ಅಲ್ಲಿ ದುಡ್ಡಿರಲ್ಲ, ಅದು ಇಟ್ಟಿರಲ್ಲ.